ಹಾಕೊಂಡು ಓಡಾಡ್ತಾವ್ರೆ. ಅದು ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನುವ ಒಂದು ವಿಶ್ವಾಸ. ಸಿಗದಿದ್ರು ಕೂಡ ಪಕ್ಷೇತರಾಗಿ ನಿಂತೆ ಅಂತೇಳಿ ಅವರು ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಮತ್ತೊಂದು ಅಚ್ಚರಿಯ ವಿಚಾರ ಅಂತ ಇದ್ರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕ ಅಖಾಡಕ್ಕೆ ಧುಮುಕ್ತಾರೆ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ನಿನ್ನೆ ಅಷ್ಟೇ ಅವರ ಕೇತಗಾನಹಳ್ಳಿಯಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ರು. ಆ ಮೀಟಿಂಗ್ ಆದ ಬಳಿಕ ಎಲ್ಲ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಲೋಕ ಅಖಾಡಕ್ಕೆ ಧುಮುಕ್ತಾರ, ಅದು ಮಂಡ್ಯದಿಂದ ಅಂತೇಳಿ ಕೋಲಾರದಲ್ಲಿ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕರ್ತರು ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ, ಬಂದು ನೀವೇ ಸ್ಪರ್ಧೆ ಮಾಡಿ ಅಂತೇಳಿ. ನಿಖಿಲ್ ಕುಮಾರಸ್ವಾಮಿ ಆಲ್ರೆಡಿ ಹೇಳಿ ಆಗಿದೆ, ನಾನು ನಿಲ್ಲೋದಿಲ್ಲ ಅಂತೇಳಿ. ಹಾಗಾಗಿ ಒಂದು ಹೋಗ್ತಾರ ಅನ್ನುವ ವಿಚಾರ ಕುತೂಹಲ ಕೇಳಿಸ್ತಾ ಇದೆ. ಕೋಲಾರದಲ್ಲಿ ಅವರು ಮಾತಾಡಿದ್ದಾರೆ, ಕಾರ್ಯಕರ್ತರು ಸ್ಪರ್ಧೆ ಮಾಡಬೇಕು ಅಂತೇಳಿ ಒತ್ತಡವನ್ನು ಹಾಕ್ತಿದ್ದಾರೆ. ಲೋಕಸಭಾ ಚುನಾವಣೆ ಸ್ಪರ್ಧೆಯಲ್ಲಿ ಆ ಒಂದು ಸಮಯದಲ್ಲಿ ಸ್ಪರ್ಧೆ ಬಗ್ಗೆ ನೋಡೋಣ ಅಂತೇಳಿ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಖಿಲ್ ಎಷ್ಟು ಸಲ ಹೇಳಬೇಕು, ಎಷ್ಟು ಸಲ ಹೇಳಿದ್ದಾನೆ. ಏನು ಈಗ ನೆನ್ನೆನೂ ಸಹ ನಾವೊಂದು ಸಭೆ ಮಾಡಿದ್ದೇವೆ. ರಾತ್ರಿ 1:30 ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು, ಹಾಲಿ ಶಾಸಕರೇನಿದ್ದಾರೊಬ್ಬರು ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಏನೋ JDS ಕೈಯೇ ತಪ್ಪೋಯ್ತು ಅಂತಲೂ ಕೆಲವರು ಮಾತನಾಡ್ತಾರೆ. ಸೀಟ್ ಹೊಂದಾಣಿಕೆ ಆಗಬೇಕಲ್ಲ, ಅದು ಅವ್ರಿಗೆ ಸೇರಿದ್ದು. ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಿ, ದೊಡ್ಡವರಿದ್ದಾರೆ, ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ಅವರು ದೊಡ್ಡವರಿದ್ದಾರೆ. ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ. ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡ್ತೀವಿ. ಬಯಸ್ತಾರೆ, ಕಾರ್ಯಕರ್ತರು ಬಯಸ್ತಾರೆ ಕುಮಾರಸ್ವಾಮಿ ನಿಲ್ಲಬೇಕು ಅಂತೇಳಿ. ಎಷ್ಟು ಕಡೆ ನಿಲ್ಲಕ್ಕಾಗುತ್ತೆ ನಾನು? ಅದರಿಂದ ನೋಡೋಣ, ಸಮಯದಲ್ಲಿ ಪಕ್ಷಕ್ಕೆ ಇವತ್ತು ನಮಗೆ 28 ಸ್ಥಾನ ಗೆಲ್ಲಬೇಕು, ಅದು ನನ್ನ ಗುರಿ ಇರ್ತಕ್ಕಂಥದ್ದು. ಆ 28 ಸ್ಥಾನ ಗೆಲ್ತಕ್ಕಂಥವ್ರ ಕಡೆ ನನ್ನ ಗಮನ ಇದೆಯೇ ಹೊರತು ನಾನು ವೈಯಕ್ತಿಕವಾದಂಥ ಸ್ಥಾನಮಾನಗಳ ಬಗ್ಗೆ ನಾನು ಚಿಂತೆ ಮಾಡಿ. ನಿಖಿಲ್ ಎಷ್ಟು ಸಲ ಹೇಳಬೇಕು, ಎಷ್ಟು ಸಲ ಹೇಳಿದ್ದಾನೆ. ನಾಯಕ ಎಚ್.ಡಿ. ಕುಮಾರಸ್ವಾಮಿ ಹಣದಲ್ಲಿ ಹಾಗೆ ತೋಳ್ಬಲದಲ್ಲಿ DK ಬ್ರದರ್ಸ್ ಅವರಿಗೆ ಕೌಂಟರ್ ಕೊಡ್ಲಿಕ್ಕಾಗತ್ತಾ ಅಂತ ಹೇಳಿ ನೇರ ಮಾತುಗಳಲ್ಲಿ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಗಿಫ್ಟ್ ಕೊಡೋರು ಎಲ್ಲವನ್ನ ಕೂಡ ಬಿಟ್ಟು ಕೂತಿದ್ದಾರೆ. ಗಿಫ್ಟ್ ಕೊಡೋ ವಿಚಾರದಲ್ಲಾಗಿರಬಹುದು ಅಥವಾ ಈ ರೀತಿಯ ಧಮಕಿ ರಾಜಕಾರಣದಲ್ಲಾಗಿರಬಹುದು, DK ಬ್ರದರ್ಸ್ ಅನ್ನ ಮೀರಿಸಲಿಕ್ಕೆ ಸಾಧ್ಯವಾಗತ್ತಾ? ಸೆಟಲ್ಮೆಂಟ್ ರಾಜಕಾರಣದಲ್ಲಿ ಪೈಪೋಟಿ ಕೊಡೋಕ್ಕಾಗೋದೇ ಇಲ್ಲ. ಗಿಫ್ಟ್ ಹಂಚೋರು ಎಲ್ಲ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಮಾತನಾಡೋದೇ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಗಿಫ್ಟ್ ಕೊಡಬೇಕಾ ಅಂತ ಹೇಳಿ DK ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಪ್ರಶ್ನೆ ಕೇಳಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಕನವರಿಕೆಯಲ್ಲಿ ಸರ್ಕಾರದ ಖಜಾನೆ ಖಾಲಿ ಆಗ್ತಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಗ್ಯಾರಂಟಿಗಳ ಬಗ್ಗೆ ಕೂಡ ಟೀಕೆ ವ್ಯಕ್ತಪಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಹಿಂದೆ ಬಂದ್ರಲ್ಲ, ದೊಡ್ಡಹಳ್ಳಿಲಿ ಕೂಡಳ್ಳಿ ಹಳ್ಳಿಲಿ, ಅದನ್ನು ಮತ್ತೆ ಜ್ಞಾಪಕ ಯಾಕೆ ಮಾಡ್ಕೊತೀರಿ? ಇವತ್ತು ಚೆನ್ನಾಗಿ ಬೆಳೆಸಿದ್ದ ಜನ ಲೂಟಿ ಹೊಡೆದು ಬೆಳೆದಿದ್ದೀರಿ. ಅವತ್ತಿನ ದಿನಗಳು ಯಾಕೆ ಅನ್ಕೋತೀರಿ? ರೀಲ್ ಬಗ್ಗೆ ಯಾವ ರೀಲ್ ತೋರಿಸ್ತಾ ಇದ್ರಿ ಅಂತ ಗೊತ್ತಿಲ್ವಾ ಜನಕ್ಕೆ? ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ. ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಏನು ಬಿಟ್ಟಿದ್ದಾರೆ? ನಾನು ನನ್ನ ವೃತ್ತಿ ಈ ಎಜುಕೇಷನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು 3 ವೆಹಿಕಲ್ ಇಟ್ಕೊಂಡಿದ್ದೆ, ಲಾರಿಗಳು ಇಟ್ಕೊಂಡು. ಬೆಂಗಳೂರು ನಗರದ ಕಸ ವಿಲೇವಾರಿಯ ಒಂದು ಟೆಂಡರ್ನ 2-3 ವಾರ್ಡಲ್ಲಿ ತೆಗೆದುಕೊಂಡಿದ್ದೆ. ಗೌರವಯುತವಾಗಿ ಬದುಕಿದ್ದೇನೆ. ಇವ್ರ ಥರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೋಡ ಜೀವನ ಮಾಡಿಲ್ಲ. ನನ್ನ ಜೀವನವೇ ಬೇರೆ, ಅವ್ರ ಜೀವನವೇ ಬೇರೆ. ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮತ್ತೊಮ್ಮೆ DK ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ಅವರ ವಾಗ್ದಾಳಿ, ಗ್ಯಾರಂಟಿ ವಿಚಾರದ ಬಗ್ಗೆ ಕೂಡ ಕಿಡಿಕಾರಿದ್ದಾರೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸುರೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ DK ಬ್ರದರ್ಸ್ ವಿರುದ್ಧವಾಗಿ ಕುಮಾರಸ್ವಾಮಿ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಏನೆಲ್ಲ ಮಾತನಾಡಿದ್ರು, ಹಾಗೆ ಯಾವ ರೀತಿ ಸಂದೇಶ ರವಾನೆ ಮಾಡೋ ಪ್ರಯತ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ DK ಬ್ರದರ್ಸ್ಗೆ?